ನಿಮ್ಮ ಹತ್ರ ದುಡ್ಡಿದೆ ಆದರೆ ನಿಮಗೆ ಇಂಟರ್ಸೆಪ್ಟರ್ 650 ಇಷ್ಟ ಇಲ್ಲ, ಬಿಕಾಸ್ ಅದು ವಾಬ್ಲಿಂಗ್ ಆಗುತ್ತೆ, ಕಾಲ ಹತ್ರ ಹೀಟ್ ಹೊಡೆಯುತ್ತೆ ಅನ್ನೋ ಇಶ್ಯೂ ಇದ್ದರೆ ದಯವಿಟ್ಟು ಈ ಗಾಡಿ ನೋಡಿ. ಬೇರ್ 650 ರಾಯಲ್ ಎನ್ಫೀಲ್ಡ್ ಅವರ ಹೊಸ ಗಾಡಿ. ಇದು ಬಂದ್ಬಿಟ್ಟು ಇಂಟರ್ಸೆಪ್ಟರ್ದೇ ಇಂಜಿನು, ಆದರೆ ಇದು ಬಂದ್ಬಿಟ್ಟು ಸ್ಕ್ರಾಮ್ಲರ್ ಗಾಡಿ. ಕಲರ್ ಸ್ಕೀಮ್ ಒಂದು 5 ಕಲರ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 4,55,000. ಸೊ ಇಂಜಿನ್ ಸ್ಪೆಕ್ ಬಂದ್ಬಿಟ್ಟು 48 PS ಅಷ್ಟು ಪವರ್ ಜನ್ರೇಟ್ ಮಾಡುತ್ತೆ, 57 NM ಅಷ್ಟು ಟಾರ್ಕ್ ಜನ್ರೇಟ್ ಮಾಡುತ್ತೆ. ಸೊ ಸೀಟ್ ಹೈಟು 830. ನೀವೇನಾದರೂ 5.7 ಮೇಲೆ ಇದ್ದರೆ ಆರಾಮಾಗಿ ಈ ಗಾಡಿ ಇಡಿಸುತ್ತೆ. TFT ಸ್ಕ್ರೀನ್ ಬರುತ್ತೆ, ಸೇಮು ನಮ್ಮ ಹಿಮಾಲಯನ್ದು ಸ್ಕ್ರೀನು ಡಿಸ್ಪ್ಲೇ ಎಲ್ಲ ಸೇಮ್ ಅದೇ ಬರುತ್ತೆ. ಇದರಲ್ಲಿ ನೋಡಿದ್ರೆ ನಿಮಗೆ ಬೇರ್ದು ಸಿಂಬಲ್ ನೋಡ್ಬೋದು. ಸೊ ಇನ್ನು ಟೈರ್ ಸೆಕ್ಷನ್ನು 140 ಸೆಕ್ಷನ್ನು, ಆದರೆ ಟ್ಯೂಬ್ ಟೈರ್ ಬರುತ್ತೆ, ಟ್ಯೂಬ್ಲೆಸ್ ಬರೋಲ್ಲ. ಆದರೆ ಇದು ಬಂದ್ಬಿಟ್ಟು ಇಂಟರ್ಸೆಪ್ಟರ್ಗಿಂತ ತುಂಬ ಮೇಲೆ ಇದೆ ಗಾಡಿ. ಅಂದರೆ ನಿಮ್ಮದು ಇಂಜಿನ್ ವೈಸ್ ಆಗಲಿ, ಸ್ಮೂತ್ನೆಸ್ ವೈಸ್ ಆಗಲಿ, ಆಮೇಲೆ ನೀವು ಕಾಲಿಟ್ಕೊಳ್ಳೋ ಹತ್ರ ಹೀಟ್ ಹೊಡೆಯುತ್ತೆ, ವಾಬ್ಲಿಂಗ್ ಇಶ್ಯೂ ಅಂತೆಲ್ಲ ಇಂಟರ್ಸೆಪ್ಟರಲ್ಲಿ ಕಂಪ್ಲೀಟ್ ಇದೆಯಲ್ಲ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಮೆಟಲ್ ಟ್ಯಾಂಕ್ಸು ಆ್ಯಸ್ ಯೂಶ್ವಲ್ಲು, ಬಾರ್ ಹ್ಯಾಂಡಲ್ ಬಾರ್ಸು. ಇದು ಸ್ಕ್ರಾಂಬ್ಲರ್ ಆದರೂ ಸಮೇತ ಹ್ಯಾಂಡಲ್ ಬಾರ್ಸು ತುಂಬ ವೈಡರ್ ಬರೋಲ್ಲ, ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಸೊ ಯು ಕ್ಯಾನ್ ಅಸ್ಯೂಮ್ ದಿಸ್ ಆಸ್ ಎ ರೋಡ್ ಸ್ಟಾರ್ ಅಂತ ಹೇಳ್ಬೋದು. ಸೊ ಸ್ಕ್ರಾಂಬ್ಲರ್ ವರ್ಷನ್ ಆಫ್ ಇಂಟರ್ಸೆಪ್ಟರ್ ಆಗಿರೋದ್ರಿಂದ ನಿಮಗೆ ಬಟನ್ ಟೈರ್ಸ್ ಬರುತ್ತೆ MRFದು. ಸೀಟ್ ಲೆಂತ್ ಉದ್ದ ಇದೆ, ಸೊ ಕಂಫರ್ಟೇಬಲ್ ಆಗಿದೆ ಇಂಟರ್ಸೆಪ್ಟರ್ಗಿಂತನೂ. ನಿಮಗೆ ಇಂಡಿಕೇಟರ್ಸು ಫ್ಲೆಕ್ಸಿಬಲ್ ಪ್ಲಸ್ ನಿಮಗೆ LED ಇಂಡಿಕೇಟರ್ಸ್ ಬರುತ್ತೆ. ಆಮೇಲೆ ನಿಮಗೆ ಆಫ್ ರೋಡ್ ಪ್ಲಸ್ ಆನ್ ರೋಡ್ ಮಿಷಿನ್ ಆಗಿರೋದ್ರಿಂದ ಇಂಟರ್ಸೆಪ್ಟರ್ಗಿಂತ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.